ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೊತ್ತಲವಾಡಿ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಆ ಟ್ರೈಲರ್ ನೋಡಿ ನನಗೆ ಏನು ಅನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಕೊತ್ತಲವಾಡಿ ಸಿನಿಮಾ ಆ ಟ್ರೈಲರ್ ನೋಡ್ಕೊಂಡು ಬಂದೆ. ನನಗೆ ಸಿಕ್ಕಾಪಟ್ಟೆ ಪ್ರಾಮಿಸಿಂಗ್ ಆಗಿ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಈ ಫಿಲಮ್ನ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಲೇಬೇಕು ನಾವು. ಫಸ್ಟು ನಮ್ಮ ರಾಖಿ ಬಾಯ್ ಅವರ ಅಮ್ಮ ಈ ಫಿಲಮ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದಾರೆ. ಅಂದರೆ ಅನ್ನೋ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಸಿನಿಮಾ ಮಾಡಿದ್ದಾರೆ. ಆದರೆ ಇದು ಫಸ್ಟ್ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ. ಆ ರೇಂಜಲ್ಲಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಕ್ವಾಲಿಟಿಯಲ್ಲಿ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೇ ಇಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಸೀನು ಕೂಡ ಸಖತ್ತಾಗಿ ಮೂಡ್ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್ ಅವರ ಸಿನಿಮಾಟೋಗ್ರಫಿ ಸಖತ್ತಾಗಿ ಮೂಡ್ ಬಂದಿದೆ. ಅಷ್ಟೇ ಅಲ್ಲದೆ BGM ಬಗ್ಗೆ ಮಾತಾಡಲೇಬೇಕು. BGM ಆಗಿರ್ಬೋದು, ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು, ಸಾಂಗ್ಸ್ಗಳನ್ನೆಲ್ಲ ಕೆಲವೊಂದು ಕೇಳಿದ್ದೀನಿ, ಸಖತ್ತಾಗಿ ಇಷ್ಟ ಆಗಿದೆ ನನಗಂತೂ. ಅದರಲ್ಲಿ ನಮ್ಮ ವಿಕಾಸ್ ಅವರು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನ ಸಖತ್ತಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರೀರಾಜರವರು ಕತೆ ಹಾಗೂ ನಿರ್ದೇಶನ ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಟ್ರೈಲರ್ನಲ್ಲೇ ನೋಡಿದರೆ ಹೇಳ್ಬೋದು ಯಾವ ರೀತಿಯಾಗಿ ಇರ್ಬೋದು ಸಿನಿಮಾ ಅನ್ನೋದನ್ನ. ಆದರೆ ಸಿನಿಮಾನ ಆಗಸ್ಟ್ 1ನೇ ತಾರೀಕು ನೋಡಿಕೊಂಡು ಬಂದು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸಿನಿಮಾನ ನೋಡೋಕ್ಕೇನು ಟೈಮ್ ಇದೆ. ಆ ಟ್ರೈಲರ್ ಬಗ್ಗೆ ಮಾತಾಡ್ತೀನಿ ಈಗ ಸದ್ಯಕ್ಕೆ ಅಂತ ಹೇಳ್ತಾ. ಟ್ರೈಲರ್ ಮಾತ್ರ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೀರೋ ಅವ್ರ ಬಗ್ಗೆ ಮಾತಾಡಲೇಬೇಕು. ನಮ್ಮ ಪೃಥ್ವಿ ಅಂಬರ್ ಅವರು ದಿಯಾ ಸಿನಿಮಾದಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗಿದ್ದವರು. ಅವ್ರವ್ರ ಸಿನಿಮಾನ ಆಯ್ಕೆ ಮಾಡ್ಕೊಳೋ ರೀತಿ ಆಗಿರ್ಬೋದು, ಒಂದು ನೆಕ್ಸ್ಟ್ ಲೆವೆಲಲ್ಲಿ ಆಯ್ಕೆ ಮಾಡ್ಕೊತಾ ಇದ್ದಾರೆ. ದಿಯಾ ಆಗಿರ್ಬೋದು, ಶುಗರ್ಲೆಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಫಾರ್ ರಿಜಿಸ್ಟ್ರೇಷನ್ನು, ನಮ್ಮ ಶಿವಣ್ಣ ಅವ್ರ ಜೊತೆ ಬೈರಾಗಿಯಲ್ಲಿ ಕಾಣಿಸ್ಕೊಂಡಿದ್ರು, ಸಖತ್ತಾಗಿ ಮೂಡ್ ಬಂದಿತ್ತು ಅದಂತರೂ. ಒಂದೊಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಅವರು ಕೂಡ ಹೆಜ್ಜೆ ಇಟ್ಕೊತ ಬಂದಿದ್ದಾರೆ. ಈ ಸಿನಿಮಾ ಅವರಿಗೆ ನೆಕ್ಸ್ಟ್ ಬ್ರೇಕ್ ಕೊಡೋದ್ರಲ್ಲಿ 100% ಪಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೆ ಕ್ರೇಜ್ ಉಂಟಾಗುತ್ತೆ. ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಮಿಂಚ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾವ್ಯ ಅವರು ಬಗ್ಗೆ ಮಾತಾಡೋದಾದರೆ ಹೀರೋಯಿನ್ನು, ಅವರಿಬ್ಬರು ಕಾಂಬಿನೇಷನ್ನು ಸ್ಕ್ರೀನ್ ಮೇಲೆ ಸಖತ್ತಾಗಿ ಕಾಣಿಸ್ಕೊತಾ ಇದೆ. ಈ ಟ್ರೈಲರಲ್ಲಿ ನೋಡ್ತಾ ಇದ್ದರೆ ಸಿನಿಮಾ ನೋಡಿ ಅವರಿಬ್ಬರು ಕಾಂಬಿನೇಷನ್ ಯಾವ ರೀತಿ ಇತ್ತು ಅನ್ನೋದನ್ನ ನೆಕ್ಸ್ಟ್ ರಿವ್ಯೂವಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಟ್ರೈಲರೆಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆಗಸ್ಟ್ 1ನೇ ತಾರೀಕು ಮಿಸ್ ಮಾಡದೆ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಕೊತ್ತಲವಾಡಿ ಸಿನಿಮಾ ನೋಡಲೇಬೇಕು. ಕೊತ್ತಲವಾಡಿ ಅಂತ ನೆನಪು ಏನಾಗುತ್ತೆ ಅಂದರೆ ಮೈಸೂರು ಹತ್ರ ಇರೋ ಕೊತ್ತಲವಾಡಿನ ಅಲ್ಲೇನಾದರೂ ನಡೆದಿತ್ತಾ ಈ ಘಟನೆ ಅನ್ನೋದನ್ನು ನಾವು ಆಗಸ್ಟ್ 1ನೇ ತಾರೀಕು ಸಿನಿಮಾ ನೋಡಿ ತಿಳ್ಕೊಬೇಕು ಅಂತ ಹೇಳ್ತಾ, ಇದು ಒಂದು ಊರಲ್ಲಿ ನಡೆಯೋ ಘಟನೆನ ಹಿಡ್ಕೊಂಡು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡಬೇಕು. ಆಗಸ್ಟ್ 1ನೇ ತಾರೀಕು ಇನ್ನೇನು ಮುಂದಿನ ವಾರ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗುತ್ತೆ. ಕಮ್ಯುನಿಟಿ ಟ್ಯಾಬಲ್ಲಿ ಥಿಯೇಟ್ರಲ್ಲಿ ಇಷ್ಟ ಹಾಕ್ತೀನಿ ಸದ್ಯದಲ್ಲೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನು ಅನ್ನಿಸ್ತು ನನ್ನ ರಿವ್ಯೂ ಆಗಿರ್ಬೋದು ಅಥವಾ ಸಿನಿಮಾ ಟ್ರೈಲರ್ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.